ವಿದ್ಯುಚ್ಛಿತ ಎಲೆಕ್ಟ್ರಿಸಿಟಿ ಅಂತಾರಾಷ್ಟ್ರೀಯ ವಿದ್ಯುಚ್ಛಿತದ ಅಂತಾರಾಷ್ಟ್ರೀಯ ಏಕಮಾನ ಜೂಲ್. ವ್ಯಾವಹಾರಿಕ ಏಕಮಾನ kWh. ವಿದ್ಯುತ್ ಪ್ರವಾಹ ಆಂಪಿಯರ್ನಿಂದ ಅಳಿತಾರೆ. ವಿದ್ಯುತ್ ರೋಧ ಜೂಮ್ದಿಂದ ಅಳಿತಾರೆ. ವಿದ್ಯುತ್ ಸಾಮರ್ಥ್ಯ ವ್ಯಾಟ್ದಿಂದ ಅಳಿತಾರೆ. ವಿದ್ಯುಚ್ಛಿತ ಜೂಲ್ದಿಂದ ಅಳಿತಾರೆ. ವಿದ್ಯುತ್ ಆವೇಶ ಕೂಲಂಬ್ದಾಗ ಅಳಿತಾರೆ. ವಿಭವಾಂತರ ವೋಲ್ಟ್ದಾಗ ಅಳಿತಾರೆ. ವಿದ್ಯುತ್ ವಿಭವ ಕೂಲಂಬ್ದಾಗ ಅಳಿತಾರೆ. ಸಿ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ. ವಿದ್ಯುತ್ ಪ್ರವಾಹವನ್ನು ಎಳೆಯುತ್ತ ಅಳೆಯಲಿಕ್ಕೆ ಸಾಧನ ಅಮಿಮೀಟರ್. ವಿದ್ಯುತ್ ಅಮಿಮೀಟರ್ದಿಂದ ವಿದ್ಯುತ್ ಎಷ್ಟು ಹರಿಲಿಕ್ಕೆ ವಿದ್ಯುತ್ ಪ್ರವಾಹ ಎಷ್ಟು ಅಳಿತಾರೆ ಮತ್ತು ವಿಮಾನ ವೇಗ ಎಟ್ಟದ ಅಳಿತಾರೆ. ಕಡಿಮೆ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ. ಕಡಿಮೆ ವಿದ್ಯುತ್ ಪ್ರವಾಹವನ್ನು ಗ್ಯಾಲ್ವಿನೋಮೀಟರ್. ಜನರೇಟರ್ ಡೈನಾಮೋ ಫ್ಲೇಮಿಂಗ್. ಜನರೇಟರ್ ಎದುರಾಗ ಹಿಡಿದೆವು, ಬಲಗೈ ಹಿಡಿದೆವು. ಜನರೇಟರ್ ಗೊತ್ತಲ್ಲ, ಮತ್ತು ಅದಕ್ಕೆ ಡೈನಾಮೋ ಅಂತಾರೆ. ಡೈನಾಮೋ ಯಾಕೆ ಹಿಡಿದು ಬಲಗೈ, ಫ್ಲೇಮಿಂಗರ ಬಲಗೈ ನಿಯಮ. ಮೋಟರ್ ಯಾಕೆ ಹಿಡಿದು ಎಡಗೈದಾಗ. ಟ್ರಾನ್ಸ್ಫಾರ್ಮ್ ತತ್ವ. ವಿದ್ಯುತ್ಕಾಂತೀಯ ಪ್ರೇರಣೆ. ಮನೆಯಲ್ಲಿ ವಿದ್ಯುತ್ ಶಕ್ತಿ. ಮನೆಯಲ್ಲಿ ವಿದ್ಯುತ್ ಎಷ್ಟಿರುತ್ತಂದ್ರೆ 220 AC. ಮೊಬೈಲ್ನಲ್ಲಿ 110 AC. ಕೈಗಾರಿಕೆಯಲ್ಲಿ 420 AC. ಡೈನಾಮೋ ಇರುತ್ತೆ. ಡೈನಾಮೋ ಅಂದರೆ ಜನರೇಟರ್ ಬಲಗೈ ಇರ್ತದೆ. ಅದು ಏನು ಮಾಡ್ತದೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಹಾಕಿ ಮಾಡ್ತದೆ. ಇಲ್ಲಿ ನೋಡ್ರಿ, ಟೇಪ್ ಹಚ್ಚಿದಾಗ ಏನು ಹಚ್ತೀರಿ, ಡೈನಾಮೋ. ಜನರೇಟರ್ ಹಚ್ತೀರಿ, ಅದೇ ಮಾಡ್ತದೆ. ಪೆಟ್ರೋಲ್ ಹಾಕೋಣ, ಎಣ್ಣೆ ಬಂದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಮಾಡ್ತದೆ. ಆ ಮೋಟ್ರ್ ಹೆಂಗೆ ಮಾಡ್ತದೆ, ವಿದ್ಯುತ್ ಇದ್ದು ಯಾಂತ್ರಿಕ ಮಾಡ್ತದೆ. ವಿದ್ಯುತ್ ಬೋರ ಬಿಡ್ತೀರಿ, ಅದು ವಿದ್ಯುತ್ ಹೋಗ್ತದೆ, ನೀರು ಹತ್ತದ, ಯಾಂತ್ರಿಕ ಮಾಡ್ತದೆ ಮೋಟ್ರ್. ವಿದ್ಯುತ್ ಪ್ರವಾಹದ ಘಟಕ ಆಂಪಿಯರ್. ಸ್ಥಾಯಿ ವಿದ್ಯುತ್ ಮೋಡದಲ್ಲಿ 1100 ವ್ಯಾಟ್. ಕರ್ನಾಟಕ ವಿದ್ಯುತ್ ನಿಗಮ. ಬೆಸ್ಕಾಂ ಬೆಂಗಳೂರು, ಗೆಸ್ಕಾಂ ಕಲಬುರಗಿ, ಹೆಸ್ಕಾಂ ಹುಬ್ಬಳ್ಳಿ, ಮೆಸ್ಕಾಂ ಮಂಗಳೂರು, ಚೆಸ್ಕಾಂ ಚಾಮರಾಜನಗರ, ಚಾಮುಂಡೇಶ್ವರಿ ಮೈಸೂರದಾಗ. ಫ್ಲೇಮಿಂಗರ ಬಲಗೈ ನಿಯಮ ಡೈನಾಮೋ. ರೋಧದ ಮೇಲೆ ಪರಿಣಾಮ. ತಾಪ ಹೆಚ್ಚೈತಂದ್ರೆ ರೋಧ ಹೆಚ್ಚಾಗ್ತದೆ. ತಂತಿ ಉದ್ದ ಹೆಚ್ಚಂದ್ರೆ ರೋಧ ಹೆಚ್ಚಾಗ್ತದೆ. ತಂತಿ ದಪ್ಪ ಕಡಿಮೆ ಆದರೆ ರೋಧ ಕಡಿಮೆ ಆಗ್ತದೆ. ಕಡಿಮೆ ರೋಧ ಬೆಳ್ಳಿ. ಹೆಚ್ಚು ಕಬ್ಬಿಣ. ಹೆಚ್ಚು ಅದಕ್ಕೆ ಟಂಗ್ಸ್ಟನ್. ತಾಪ ಹೆಚ್ಚಾದಂತೆ ರೋಧವು ಹೆಚ್ಚು. ತಾಪ ಹೆಚ್ಚೈತಂದ್ರೆ ರೋಧ ಹೆಚ್ಚಾಗ್ತದೆ. ದಪ್ಪ ಹೆಚ್ಚಾದ್ರೆ ರೋಧ ಕಡಿಮೆ ಆಗ್ತದೆ. ತಂತಿಯ ಉದ್ದ ಹೆಚ್ಚಾದಂತೆ ರೋಧ ಹೆಚ್ಚು. ವಿದ್ಯುತ್ ಪ್ರವಾಹ ಉಷ್ಣಂತ ಪರಿಣಾಮಗಳು. ಬಲ್ಬ್ನ ಏನಾಗ್ತಾರೆ, ಟಂಗ್ಸ್ಟನ್ ಹಾಕಿರ್ತಾರೆ. ಟಂಗ್ಸ್ಟನ್ ಸುಳ್ಳಿ ಹಾಕಿರುತ್ತೆ, ಯಾಕಂದ್ರೆ ರೋಧ ಹೆಚ್ಚಿಸಲು. ಫ್ಯೂಸ್ ಏನು ಮಾಡ್ತಾರೆ, ಸೀಸ್ ಮತ್ತು ತವರು. ಫ್ಯೂಸ್ ಸೀಸ ಮತ್ತು ತವರು. ರೋಧ ಹೆಚ್ಚು. ಫ್ಯೂಸ್ನ ರೋಧ ಹೆಚ್ಚು. ಕರಗೋಬಿಂದು ಕಡಿಮೆ. ಫ್ಯೂಸ್ ದಪ್ಪ ಇರ್ಲಾಕ ಕಡಿಮೆ ಇರ್ತದೆ, ರೋಧ ಹೆಚ್ಚು ಸಲಕ. ಓಮನ್ ನಿಯಮ. ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ನೇರ ಸಂಬಂಧ ಹೊಂದಿದೆ. ಓಮನ್ ಹೇಳ್ತಾನೆ, ರೋಧ ಜೋಡೆ ವಿಲಿಯಮನ ಹೊಂದಿದೆ. ತಾಪ ನಿಶ್ಚಿತವಾದರೆ ಮಾತ್ರ ಓಮನ್ ನಿಯಮ ಅನ್ವಯಿಸುತ್ತದೆ. ತಾಪ ನಿಶ್ಚಿಸಿದರೆ ಸರಳ ಸರ್ಕ್ಯೂಟ್ನಲ್ಲಿ ಮಾತ್ರ ಅನ್ವಯ. ಕಿರ್ಚಾಲ್ ನಿಯಮ. ಈ ನಿಯಮವು ಸಂಕೀರ್ಣ ಸರ್ಕ್ಯೂಟ್ ಅನ್ವಯ. ವಿದ್ಯುತ್ ಮಂಡಲ ರಕ್ಷಕ ಫ್ಯೂಸ್. ಟ್ರಾಫಿಕ್ ಪೊಲೀಸ್ ಫ್ಯೂಸ್ನಲ್ಲಿ ಸೀಸ್ ಮತ್ತು ತವರು. ಫ್ಯೂಸ್. ಬಲ್ಬ್ನಲ್ಲಿ ರಾಸಾಯನಿಕ ದೀರ್ಘಕ್ಕೆ ಬಾಳಿಗೆಗೆ ಬರಲು. ಬಲ್ಬ್ನಲ್ಲಿ ಸಾರಜನಕ ನೈಟ್ರೋಜನ್ ಹಾಕ್ತಾರೆ, ದೀರ್ಘಕ್ಕೆ ಬಾಳಿಗೆ ಬರಲಿರು. ಆರ್ಗಾನ್ ಹಾಕ್ತಾರೆ, ಟಂಗ್ಸ್ಟನ್ ಆವಿ ಆಗಬಾರ್ದಂತೇಳಿ. ಟ್ಯೂಬ್ಲೈಟ್ಗಳಲ್ಲಿ ಬೆಳಕು ನೇರಳ. ಟ್ಯೂಬ್ಲೈಟ್ನಲ್ಲಿ ಪಾಸ್ಪೇಟ್ ಲೇಪನ. ಟ್ಯೂಬ್ಲೈಟ್ನಾಗ ಒಂದು ಬೆಳಗ್ಗೆ ಇರ್ತದೆ, ಪಾಸ್ಪೇಟ್ ಲೇಪನ ಇರ್ತದೆ. ಅದು ಗೋಚರ ಬೆಳಕನ್ನು ಅಗೋಚರ ಮಾಡಲಿತ್ತೇಳಿ. ಭೂಮಿಯ ವಿದ್ಯುತ್ ಭೂಗರ್ಭ. ಗಾಳಿಯಲ್ಲಿ ಪವನ ವಿದ್ಯುತ್. ನೀರಿನಲ್ಲಿ ಜಲವಿದ್ಯುತ್. ಒಬ್ಬರ ವೃತ್ತದಲ್ಲಿ ಟೈಡಲ್. ಪರಮಾಣುದಲ್ಲಿ ನ್ಯೂಕ್ಲಿಯರ್. ಕಲ್ಲಿದ್ದಲು ಥರ್ಮಲ್ಸ್. ಕರ್ನಾಟಕದ ಕಲ್ಲಿದ್ದಲು ಥರ್ಮಲ್ಸ್ಗಳು. ಬಿಜಾಪುರ, ಕೂಡ್ಗಿ, ರಾಯಚೂರು, ಶಕ್ತಿನಗರ ಕರ್ನಾಟಕದಲ್ಲೇ ಮೊದಲಿದು. ಬಳ್ಳಾರಿ ತೋರಣಗಲ್ಲು.
RTPC ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ವಿದ್ಯುತ್ತನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಲು ಪವರ್ ಗ್ರಿಡ್ ಬಳಕೆ. ಆರ್ಮೇಚರ್ ಭ್ರಮಣೆಯಲ್ಲಿ 2 ಬಾರಿ ದಿಕ್ಕನ್ನು ಬದಲಾಯಿಸುವ ವಿದ್ಯುತ್ ಪ್ರವಾಹವನ್ನು ಪರ್ಯಾಯ ವಿದ್ಯುತ್ ಪ್ರವಾಹನವರು. ಟ್ರಾನ್ಸ್ಮಿಟರ್ ಫೆರೋಕ್ರೋಮ್ ಮಾಡುತ್ತದೆ. ವಿದ್ಯುದಾವೇಶ ಆಕರ್ಷಣೆ ವಿಕರ್ಷಣೆ ನಿಯಮಗಳನ್ನು ಹಿಡಿದಿರುವುದು ಕೋಮಲ್. ಸೂಪರ್ ಕಂಡಕ್ಟರ್ ವಿದ್ಯುತ್ ಹರಿಯುವಿಕೆ ಪ್ರತಿರೋಧ ತೋರುವುದಿಲ್ಲ. 2 ವಿಭಿನ್ನ ತೂಕವು ಆರಂಭದಲ್ಲಿ ಸ್ಥಿತಿಯಿಂದ ಒಂದೇ ಸಮಯದಲ್ಲಿ ಒಂದೇ ಪ್ರಮಾಣದಲ್ಲಿ ಬಲ ಪ್ರಯೋಗ ಮಾಡಿದಾಗ 2 ವಿಭಿನ್ನ ತೂಕವು ಸಮಾಂತರ ಆವೇಶ ಪಡೆಯುತ್ತವೆ. ಹೆಚ್ಚಿನ ವೋಲ್ಟೇಜ್ನಿಂದ ಕಡಿಮೆ ವೋಲ್ಟೇಜ್ಗೆ ಕಡಿಮೆ ವೋಲ್ಟೇಜ್ ಹೆಚ್ಚಿನ ವೋಲ್ಟೇಜ್ಗೆ ಮಾಡಲು ಟ್ರಾನ್ಸ್ಫಾರ್ಮರ್ಗಳು. ವಿದ್ಯುತ್ ಉತ್ಪಾದನೆ ಹೆಚ್ಚು ಕಲ್ಲಿದ್ದಲು ಥರ್ಮಲ್ದಲ್ಲಿ. ರಕ್ಷಣಾ ತಂತಿ ಫ್ಯೂಸ್ ಲೈವ್ ತಂತಿಗೆ ಜೋಡಣೆ. ಪರಿವರ್ತನಾ AC ವೋಲ್ಟೇಜನ್ ಹೆಚ್ಚಳ ಇಲ್ಲವೋ ತಗ್ಗಿಕೆ. ಫ್ಯೂಸ್ ತಂತಿ ಲೈವ್ ತಂತಿ ಸೇರಬಹುದು. ಅರೆವಾಹಕಗಳಿಗೆ ಸೂಕ್ತ ಅಶುದ್ಧಗೊಳಿಸಲು ಪದಾರ್ಥ ಸೇರಿಸಿದಾಗ ವಿದ್ಯುತ್ ಹೆಚ್ಚಾಗುವುದು. ಅರೆವಾಹಕಗಳಿಗೆ ಸೂಕ್ತ ಪದಾರ್ಥಗಳನ್ನು ಸೇರಿಸಿದಾಗ ವಿದ್ಯುತ್ ಹೆಚ್ಚಾಗುವುದು. ಎನ್ ಮಾದರಿ ಎಲೆಕ್ಟ್ರಾನ್ಗಳು 13 ಉತ್ತಮ ವಿದ್ಯುತ್ ವಾಹಕ ಸಮುದ್ರ ನೀರು. ಡಯೋಡ್ ರೆಕ್ಟಿಫೈಯರ್ ಪರ್ಯಾಯ ವಿದ್ಯುತ್ತಿನಿಂದ ನೇರ ವಿದ್ಯುತ್ಗೆ. ಪವನ್ ಇನ್ವೆಂಟರ್ ನೇರದಿಂದ ಪರ್ಯಾಯಕ್ಕೆ. ವಿದ್ಯುತ್ ಪ್ರವಾಹ ಆಂಪಿಯರ್. ವಿದ್ಯುತ್ ಪ್ರವಾಹ ಅಳೆಯಲು ಅಲ್ಟಿಮೀಟರ್. ವಿದ್ಯುತ್ ಪ್ರವಾಹ ಹೆಚ್ಚಿಸುವುದು ಮತ್ತು ಕಡಿಮೆ ಮಾಡಲು ರಿಯೋಸ್ಟಾಟ್ಸ್. ಹೆಚ್ಚು ಉಷ್ಣೀಯ ಅರೆವಾಹಕ ಸೆರಾಮಿಕ್ ಆಕ್ಸೈಡ್ಗಳು. ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಗೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿ ಮಾಡುತ್ತದೆ. ಡಯೋಡ್ ರೆಟಿಫೈಲ್ ಕಾರ್ಯ ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತಿಗೆ. ಡಯೋಡ್ ರೆಟಿಫೈಲ್ ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತಿಗೆ. ಥರ್ಮೋ ಎಲೆಕ್ಟ್ರಿಕಲ್ ರೆಫ್ರಿಜರೇಟರ್ ತತ್ವ. ಪಿಲಿಯರ್ ಪರಮಾಣು. ಪ್ರವಾಹ ಘಟಕ ಆಂಪಿಯರ್. RC ಸರ್ಕ್ಯೂಟ್ನಲ್ಲಿ ಪ್ರವಾಹಕ್ಕೆ ಪೂರ್ಣ ವಿರೋಧ ಪ್ರತಿರೋಧ. ಒಂದು ಸುರುಳಿಯ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ಬದಲಾದಾಗ ಅನೇಕ ಸುರುಳಿಯಲ್ಲಿ EMI ಪರಿತವಾಗುತ್ತದೆ. ಸುರುಳಿ ಈ ಗುಣವನ್ನು ಕಾಂತ ಜಡತ್ವ. ಫ್ಯೂಸ್ ತಂತಿಯಲ್ಲಿ ಅಧಿಕ ಪ್ರತಿರೋಧ ತೋರುವುದು ಅಲ್ಪ ಕರಗುವ ಬಿಂದು. ಒಣ ಕೂದಲನ್ನು ಚಾಚಿದ ಚಾಣಿಕೆ ಚಿಕ್ಕ ಕೂದಲು ಅಳಚಲು ಆಕರ್ಷಣೆ ಸ್ವರೂಪಗೊಂಡಾಗ ಚಾಚಣೆಗೊಂಡ ಕಾಗದದಲ್ಲಿ ಪರಮಾಣು ದ್ರವೀಕರಣಗೊಳ್ಳುತ್ತವೆ. ವಾಹನದ ಮೇಲೆ ಧನಾತ್ಮಕ ರೂಪಿಸಲು ಕೆಲವು ಎಲೆಕ್ಟ್ರಾನ್ ದರ ಮೇಲೆ ಹೆಚ್ಚಿಗೆ ಹಾಕುವುದು. ಕಿಲೋವ್ಯಾಟ್ಸ್ SI ಶಕ್ತಿ. ಅರೆವಾಹಕ ವಿದ್ಯುತ್ವಾಹಕತೆ ನಿರೋಧಕಕ್ಕಿಂತ ಹೆಚ್ಚು, ವಾಹಕತೆ ಕಡಿಮೆ. 2 ವಿದ್ಯುತ್ವಾಹಕವನ್ನು ಪ್ರತ್ಯೇಕವಾಗಿ ಚಾರ್ಜ್ ಮಾಡಿ ನಂತರ ಸಂಪರ್ಕದಲ್ಲಿ ಒಟ್ಟಿಗೆ ಸೇರಿಸಿದಾಗ 2 ಪಟ್ಟು ಹೆಚ್ಚು ಸಂರಕ್ಷಿಸಲಾಗುವುದು. ಅರೆವಾಹಕ ಪದಾರ್ಥವನ್ನು ಆವೇಶ ವಾಹಕಗಳ ಎಲೆಕ್ಟ್ರಾನ್ ರಂಧ್ರಗಳು. ಅರೆವಾಹಕಗಳು ಜರ್ಮನಿ ಸಿಲಿಕಾನ್. ನಿಕ್ಕಲ್ ಪರಮಾಣು ಹೊರ ಕವಚದಲ್ಲಿ ಎಲೆಕ್ಟ್ರಾನ್ ಸಂಖ್ಯೆ. ಸಿಲಿಕಾನ್ದಲ್ಲಿ ಹೊರಕವಚ ಪರಮಾಣು ಸಂಖ್ಯೆ 4. ಪಂಚವೇಲ್ಸ್ ಬೇರಿಕೆ ಅಂಟಿಮನಿ. ಅರೆವಾಹಕವನ್ನು ರಂಧ್ರಗಳು ವಿದ್ಯುತ್ ಆವೇಶಗಳಾಗಿ ಇರುವುದು. ಅರೆವಾಹಕತೆ ಹೆಚ್ಚಿಸಲು ಡೋಪಿಂಗ್ ಮಾಡಬೇಕು. ಅರೆವಾಹಕ ಪದಾರ್ಥವನ್ನು ಕಾಯಿಸಿದಾಗ ವಿದ್ಯುದಾವೇಶ ಅಧಿಕವಾಗುತ್ತದೆ. ಅರೆವಾಹಕಗಳಲ್ಲಿ ವಿದ್ಯುದಾವೇಶ ಹೆಚ್ಚಿಸಲು ಡೋಪಿಂಗ್ ಕಾಯಿಸುವುದು. ಅರೆವಾಹಕವನ್ನು ವಾಹಕತ್ವ ಈ ಅಂಶದೊಂದಿಗೆ ಹೆಚ್ಚಾಗುವುದು ತಾಪಮಾನದ ಹೆಚ್ಚಳ. ಶುದ್ಧ ಅರೆವಾಹಕವನ್ನು ಅಶುದ್ಧತೆಯಿಂದ ದೂಷಿಸಿದಾಗ ಅವುಗಳನ್ನು N ರೀತಿಯ ಅರೆವಾಹಕಗಳು. ದಾನಿ ಅಶುದ್ಧತೆ ಆರ್ಸಿಕಲ್. ಸ್ಥಿರಾಂಕಿ ಅಶುದ್ಧತೆ ಬೋರಾನ್. ಟ್ರಾನ್ಸ್ಫಾರ್ಮರ್ ಕಾರ್ಯ ಪರ್ಯಾಯ ವಿದ್ಯುತ್ತನ್ನು. ಪ್ಲ್ಯಾಂಕ್ ಸ್ಥಿರಾಂಕ ಘಟಕ
IS. ಎಲೆಕ್ಟ್ರಿಕ್ ಚಾರ್ಜರ್ SI. ಮಾನ ಕೂಲಂಬ್. ನಕ್ಷತ್ರಗಳು ಬಣ್ಣ ಅವಲಂಬಿಸಿದೆ ತಾಪಮಾನ. ವಿದ್ಯುತ್ ಪ್ರಮಾಣದ SI ಮಾನ ಆಂಪಿಯರ್.